ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಂಡ್ಯ ಮೈತ್ರಿಕೂಟದ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರ ಪರವಾಗಿ ಇಂದು ಪಾಂಡವಪುರ ತಾಲೂಕಿನ ಚಿನಕುರಳಿ ಹೋಬಳಿ ವ್ಯಾಪ್ತಿಗೆ ಸೇರಿರುವ ಅಂಕೇಗೌಡನಕೊಪ್ಪಲು, ಕನಗನಹಳ್ಳಿ, ಅಶೋಕನಗರ, ಕೆ. ಮಂಚನಹಳ್ಳಿ, ಮೊಳೇನಹಳ್ಳಿ, ಇಳೇನಹಳ್ಳಿ, ಬೋರೆಮೇಗಳಕೊಪ್ಪಲು, ಸಣಬದಕೊಪ್ಪಲು, ಸಣಬ, ತಿರುಮಲಾಪುರ, ಹಾಸನಪುರಿ, ಚಿಕ್ಕಬೋಗನಹಳ್ಳಿ, ಬೇಡರಾಯನಕೊಪ್ಪಲು, ದೊಡ್ಡಬೋಗನಹಳ್ಳಿ, ಲಿಂಗಾಪುರ, ಕಾಳೇಗೌಡನಕೊಪ್ಪಲು ಗ್ರಾಮಗಳಲ್ಲಿ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಸಿ. ಅಶೋಕ್ ಅವರು ಮನೆ ಮನೆಗೆ ಭೇಟಿ ನೀಡಿ ಮತಯಾಚನೆ ಮಾಡಿದರು. ಈ ಸಮಯದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಗೋಪಾಲಗೌಡ, ಶಿವಕುಮಾರ್, ಮೈಕ್ ಮಹದೇವ್, ಲೋಕೇಶ್ ಸೇರಿದಂತೆ ಅನೇಕ ಜೆಡಿಎಸ್ ಕಾರ್ಯಕರ್ತರು ಇದ್ದರು. ನಂಬರ್ 1 ಸ್ಥಾನಕ್ಕೆ ತಗೋಗಿರೋ ನಮ್ಮ ಭಾರತ ದೇಶವನ್ನು 10 ವರ್ಷಕ್ಕೆ ಇವತ್ತು ನಮ್ಮ ಭಾರತ ಅಂದರೆ ಒಂದು ವಿದೇಶಗಳಲ್ಲೂ ನಮ್ಮನ್ನು ಬೆರಗಿ ನೋಡ್ತಾರೆ. ಆ ಥರ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೂ ಅವರು 5 ವರ್ಷ ಪ್ರಧಾನಮಂತ್ರಿ ಇದ್ದರೆ ನಂಬರ್ 1 ಸ್ಥಾನ ತಲುಪೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಇವತ್ತು ಏನು ನಮ್ಮ ಅಭಿನಂದನ್ ಅಂತ ಒಬ್ಬ ಯೋಧನ ಪಾಕಿಸ್ತಾನವರು ಕಿಡ್ನಾಪ್ ಮಾಡಿದಾಗ 24 ಗಂಟೆಯಲ್ಲಿ ನೀವೇನಾದರೂ ನಮ್ಮ ಉಗ್ರಗಾಮಿಗಳು ಬಿಡ್ಲಿಲ್ಲ ಅಂದರೆ ನಾವು ಇವ್ರನ್ನ ಅಭಿನಂದನ್ ಅವ್ರನ್ನ ಸುಟ್ಟಾಕ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಯಾವತ್ತೂ ತಲೆ ಕೆಡಿಸ್ಕೊಳ್ದೇ ನರೇಂದ್ರ ಮೋದಿಯವರು ಒಂದು ಸಂದೇಶನ ಕಳಿಸಿದ್ರು. ಏನು ನೀವು ನಮ್ಮ ಯೋಧನ ಮೇಲೆ ಒಂದೇ ಒಂದು ಸಣ್ಣ ಗಾಯ ಆದ್ರೂ ನಿಮ್ಮ ಭಾರತ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಇತ್ತು ಇಲ್ದಂಗೆ ಮಾಡ್ತೀನಿ ಅಂತ ಒಂದು ಸಂದೇಶವನ್ನು ಏನು ಕಳಿಸಿದ್ರು. ಆ 24 ಗಂಟೆ ಒಳಗಡೆ ಅಮೆರಿಕದವ್ರನ್ನ ಕಾಲ ಕೈ ಹಿಡಿದು ನರೇಂದ್ರ ಮೋದಿ ಸರ್ ಅವ್ರ ಜೊತೆ ಮಾತಾಡಿ ಇವತ್ತು ಅಭಿನಂದನ್ ಅವ್ರನ್ನ 24 ಗಂಟೆಯಲ್ಲಿ ಬಿಡ್ತಾರೆ ಅಂದರೆ ನೀವು ಎಷ್ಟು ನಮ್ಮ ಭಾರತದ ಬಗ್ಗೆ ಒಂದು ದೊಡ್ಡ ಒಂದು ಮಟ್ಟದಲ್ಲಿ ಬೆಳೆದಿದೆ ಅನ್ನೋದನ್ನ ನಾವಾದ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಮಾಜಿ ಸಚಿವರಾದ ಸಿ.ಎಸ್. ಪುಟ್ಟರಾಜಪ್ಪನವರ ಪೂಜ್ಯ ಚಿಕ್ಕಪ್ಪನವರ ಪುಟ್ಟರಾಜಪ್ಪನವರ ನೇತೃತ್ವದಲ್ಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ JDS ಮತ್ತು BJP ನೇತೃತ್ವದಲ್ಲಿ ಅದ್ದೂರಿ ಪ್ರಚಾರ ನಡೀತಾ ಇದೆ. ಜೊತೆಗೆ ಸುಮಾರು ಶಾಸಕರಾಗಿದ್ದರಿಂದ ಸಚಿವರಾಗಿದ್ದರಿಂದ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿರೋದು ನಿಮಗೆಲ್ಲ ಗೊತ್ತಿರೋವಂಥ ವಿಚಾರ. ಅದೇ ರೀತಿ ಮುಂದೆ ಕುಮಾರಣ್ಣ ನೇತೃತ್ವದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಕೋಕೆ ನಮಗೆ ಅವ್ರನ್ನ ಭಾರಿ ಬಹುಮತದಿಂದ ಗೆಲ್ತಾರೆ. ಅದರಲ್ಲಿ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚು ಲೀಡನ್ನು ತಾವುಗಳೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ಎಲ್ಲ ಕೊಡಬೇಕು ಅಂತ ಕೇಳ್ಕೊತಾ, ಇವತ್ತು ಕುಮಾರಣ್ಣ ಅವರು ನಮ್ಮ ವಿಶೇಷವಾಗಿ ನಮ್ಮ ತಾಯಂದಿರ ಕುಟುಂಬಗಳಿಗೆ ಅನುಕೂಲ ಆಗಲಿ ಅಂತ ಒಂದು ಲಾಟ್ರಿ ನಿಷೇಧ ಇರ್ಬೋದು, ಸಾರಾಯಿ ನಿಷೇಧ ಇರ್ಬೋದು, ಅದರಲ್ಲೂ ವಿಶೇಷವಾಗಿ ನಮ್ಮ ರೈತರಿಗೆ 26,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಈ ದೇಶದಲ್ಲೇ ಯಾರು ಒಂದೇ ಸರಿ ಅಷ್ಟೊಂದು ಒಂದು ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡಿರಲಿಲ್ಲ. ಅಂಥ ಒಳ್ಳೆ ಕೆಲಸ ಮಾಡಿರೋ, ಅದರಲ್ಲೂ ಬಡವ್ರು ಕಂಡ್ರೆ ಭಾರಿ ಪ್ರೀತಿ, ಅವ್ರಿಗೆ ಅಚ್ಚುಮೆಚ್ಚು ಅಂತ ನಮ್ಮ ನಾಯಕರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಿಂತಿರೋದು ನಮಗೆ ಹೆಮ್ಮೆ ವಿಚಾರ. ಅದರಿಂದ 26ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ 1 ತೆನೆವತ್ತ ರೈತ ಮಹಿಳಾ ಗುರುತಿಗೆ ತಾವೆಲ್ಲ ಅಮೂಲ್ಯವಾದ ಒಂದು ಮತವನ್ನು ಕೊಟ್ಟು ಭಾರಿ ಬಹುಮತದಿಂದ ಗೆಲ್ಲಿಸ್ಕೊಡೋ ಜೊತೆಗೆ ನಾಳೆ 5 ಗಂಟೆಗೆ ಪಾಂಡವಪುರ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ತಾವೆಲ್ಲ ಕಾಳೇಗೌಡನಕೊಪ್ಪಲು ಗ್ರಾಮದಿಂದ ನಮ್ಮ ತಾಯಂದಿರು, ವಿಶೇಷವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು, ಯುವಕ ಮಿತ್ರ, ಸ್ನೇಹಿತರು ಎಲ್ಲ ಒಗ್ಗಟ್ಟಾಗಿ ಬರಬೇಕಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ